ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ನಡೆದ ವಿದ್ಯಮಾನಗಳು ಕೆಲವು ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣವಾಗಿವೆ. ಮತದಾರರ ಮಾನಸಿಕ ಪಲ್ಲಟಗಳಿಗೆ ಕಾರಣವಾಗಿದೆ. ಹೊಸದೊಂದು ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡಿದೆ ಅಂತಲೇ ಹೇಳಬಹುದು. ಇದು ರಾಜ್ಯಕ್ಕೆ ಅಷ್ಟೇ ಯಾಕೆ ಇಡೀ ದೇಶಕ್ಕೇನೆ ಮತದಾರರ ಕಣ್ತೆರೆಸುವಂತಹ ಘಟನಾವಳಿಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಮುಖ್ಯವಾಗಿ ನಾನು ಎರಡು ವಿಷಯಗಳ ಕುರಿತಾಗಿ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದಾಗಿ ಜಾತ್ಯತೀತತೆ, ಸಮಾನತಾವಾದ ಎಂದೆಲ್ಲ ಪುಂಖಾನುಪುಂಖವಾಗಿ ಮಾತನಾಡ್ತಕ್ಕಂತಹ ರಾಜಕೀಯ ಪಕ್ಷಗಳ ಅಸಲಿ ಮುಖವಾಡದ ಬಗ್ಗೆ. ಎರಡನೆಯದು ನಮ್ಮ ಮುಸಲ್ಮಾನ ಬಾಂಧವರ ತಪ್ಪು ಕಲ್ಪನೆಗಳ ಬಗ್ಗೆ. ಅದೇನಪ್ಪ ಅಂತ ಹೇಳಿದರೆ, ಸಂಪೂರ್ಣ ಬಹುಮತ ಇರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಒಂದು ದಾವಣಗೆರೆಯ ಕ್ಷೇತ್ರ ಗೆದ್ದರು ಸೋತರು ಏನೂ ವ್ಯತ್ಯಾಸ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇತ್ತು. ಆದರೂ ಆ ಒಬ್ಬ ಹೊಸ ಹುಡುಗನನ್ನು ಗೆಲ್ಲಿಸೋದಕ್ಕೋಸ್ಕರ ಶತಾಯಗತಾಯ ಪ್ರಯತ್ನಿಸಿದ್ದು ಆ ನಾಯಕರ ಮೇಲೆ ಅದೆಂಥ ಕಾಂಚಾಣದೊತ್ತಡ, ಜಾತಿ ಒತ್ತಡ, ಮಠಾಧೀಶರ ಒತ್ತಡಗಳು ಇದ್ದವು ಅಂತ ಊಹಾಪೋಹಗಳು ಎದ್ದಿದ್ದು. ಇನ್ನೊಂದು ಕಡೆ ಎಷ್ಟೆಲ್ಲ ವಿರೋಧಗಳಿದ್ದರೂ ಕೂಡ ಆ ವಿರೋಧಗಳ ನಡುವೆಯೂ ಕುಟುಂಬ ರಾಜಕಾರಣಕ್ಕೇನೆ ಜೈ ಅಂದಿದ್ದು ಈ ಸಮಾಜವಾದ, ಸಮಾನತಾವಾದ ಇವುಗಳ ನಮ್ಮ ಕಣ್ಣೆದುರಿಗೆ ಕಗ್ಗೊಲೆ ಆಗಿದ್ದಕ್ಕೆ ಸಾಕ್ಷಿಯಾಗಿದ್ದು. ಕೋಮುವಾದಿ, ಜಾತಿವಾದಿ, ಬ್ರಾಹ್ಮಣವಾದಿ ಅಂತೆಲ್ಲ ಹಣೆಪಟ್ಟಿ ಕಟ್ಟಿಸಿಕೊಂಡಂತಹ BJP ಪಕ್ಷವೇ ಒಬ್ಬ ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ನೀಡಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಮೊದಲಿನಿಂದಲೂ ಅಹಿಂದದ ಹೆಸರು ಹೇಳಿಕೊಂಡು, ಸಮಾಜವಾದಿಗಳು ಅಂತ ಹೇಳಿಕೊಂಡು, ಅಹಿಂದ ಹೆಸರಿನಿಂದಲೇ ಕ್ರೆಡಿಟ್ ಪಡ್ಕೊಂಡು ಗೆಲ್ತಾ ಬಂದಿರತಕ್ಕಂತಹ ನಮ್ಮ ಈ ನಾಯಕರು ಕಡೆಗೂ ಕೂಡ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದು, ಮೇಲ್ವರ್ಗದ ಅಭ್ಯರ್ಥಿಯನ್ನೇ ನಿಲ್ಲಿಸಿದ್ದು ಹಾಗೂ ಅವರ ಈ ನಡೆಯನ್ನು ಬಹಿರಂಗವಾಗಿ ಸಮರ್ಥಿಸಿಕೊಂಡಿದ್ದು ಯಾರಿಗೂ ಕೂಡ ಸರಿ ಅನ್ನಿಸಲಿಲ್ಲ. ಒಬ್ಬ ಹಾಲಿ ಶಾಸಕನ ಮರಣ ನಂತರ ಆತನ ಕುಟುಂಬದವರಿಗೇನೆ ಟಿಕೆಟ್ ಕೊಡುವುದು ಪದ್ಧತಿಯಾಗಿ ರೂಢಿಯಲ್ಲಿದೆ ಅಂತ ಬಹಿರಂಗವಾಗಿ ಹೇಳ್ಕೊಂಡು ಬಂದಿದ್ದು ಯಾರಿಗೂ ಅಷ್ಟಾಗಿ ಹಿಡಿಸಲಿಲ್ಲ. ಯಾಕಂತ ಹೇಳಿದರೆ, ಶಾಸಕರು ತೀರ್ಕೊಂಡ ಪಕ್ಷದಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಅಥವಾ ಅಣ್ಣ ತಮ್ಮಂದಿರಿಗೆ ಕೊಟ್ಟರೂ ಪರವಾಗಿಲ್ಲ ಅನ್ನಿಸ್ತಿತ್ತು. ಆದರೆ ಇಲ್ಲಿ ಅವರು ಮಕ್ಕಳು ಶಾಸಕರಾಗಿದ್ದರೂ ಮಂತ್ರಿಯಾಗಿದ್ದರೂ ಕೂಡ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದು ತೀರಾ ಅಸಹಜ ಅನ್ನಿಸಿಬಿಡ್ತು. ಇದು ಇವರು ಅಹಿಂದ ವರ್ಗದವರನ್ನು ಯಾವ ರೀತಿ ಬಳಸಿಕೊಂಡು ಬಿಸಾಡುವಂತಹ ಪ್ರವೃತ್ತಿಗೋಸ್ಕರ ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಜಾತ್ಯತೀತತೆ, ಸಮಾನತಾವಾದ, ಸಮಾಜವಾದ ಇಂಥ ವಿಷಯಗಳೆಲ್ಲ ಇವರ ರಾಜಕೀಯದ ಆಟಗಳಿಗೆ, ಅವರ ಬತ್ತಳಿಕೆಯಲ್ಲಿನ ಬಾಣಗಳೇ ಹೊರತು ಇವರ ಮನದಾಳದಲ್ಲಿ ನೆಲೆಗೊಂಡಿರ್ತಕ್ಕಂತಹ ತತ್ವ ಸಿದ್ಧಾಂತಗಳಲ್ಲ ಅನ್ನೋದು ಗೊತ್ತಾಯಿತು. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಮುಖವಾಡ ಹಾಕಿ ಗೆಲ್ಲಬೇಕಪ್ಪ ಅನ್ನೋದು ಒಂದೇ ಇವರ ಸಿದ್ಧಾಂತ. ಇನ್ನು ಎರಡನೆಯದಾಗಿ ನಮ್ಮ ಮುಸಲ್ಮಾನ ಬಾಂಧವರಿಗೆ ತಾವುಗಳು ಮೋಸ ಹೋಗ್ತಾ ಇರೋದು ತಡವಾಗಿ ಆದರೂ ಗೊತ್ತಾಗಿದೆ, ಅರಿವಿಗೆ ಬಂದಿದೆ ಅನ್ನೋದು ಸಂತೋಷ ತರ್ತಕ್ಕಂಥ ವಿಷಯವಾಗಿದೆ. BJP ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ನಾಶ ಮಾಡಿಬಿಡುತ್ತೆ, ನಿಮಗೆ ನೆಮ್ಮದಿಯಿಂದ ಬದುಕಲು ಬಿಡೋದಿಲ್ಲ ಅಂತೆಲ್ಲ ಕಟ್ಟುಕತೆಗಳಿಂದ ಹೆದರಿಸಿ ಮುಸಲ್ಮಾನ ಬಾಂಧವರಿಂದ ಓಟು ಹಾಕಿಸ್ಕೊಳ್ತಾ ಇದ್ದರು ಇಷ್ಟು ದಿನ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಅನೇಕ ವಿಶ್ಲೇಷಕರು ಇದೇ ಮಾತನ್ನೇ ಹೇಳ್ತಾ ಬಂದಿದ್ದಾರೆ. ಓಟಿಗೋಸ್ಕರ ಓಲೈಕೆ ಅಷ್ಟೇ ಹೊರತು ಅಹಿಂದ ವರ್ಗದವರ ಮೇಲೆ ಇವರಿಗೆ ನಿಜವಾದ ಪ್ರೀತಿ ಏನೂ ಇಲ್ಲ ಅಂತ ಈಗ ಎಲ್ಲರಿಗೂ ಜಗಜ್ಜಾಹೀರಾಗಿದೆ. ಮುಸಲ್ಮಾನರ ಓಲೈಕೆಗೋಸ್ಕರ ಹಿಂದೂಗಳನ್ನು, ಹಿಂದೂ ಧರ್ಮವನ್ನು, ಹಿಂದೂ ಸಂಪ್ರದಾಯಗಳನ್ನು ಬೈಯುತ್ತಾರೆ ಅಷ್ಟೇ ಹೊರತು ಇವರು ನಿಜವಾಗಿಯೂ ಕೂಡ ಹಿಂದೂ ವಿರೋಧಿಗಳಲ್ಲ. ಮುಸಲ್ಮಾನರ ಓಲೈಕೆಗೋಸ್ಕರ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತಗೊಂಡ್ರು ಕೂಡ ಮತ್ತೆ ಮನೆಗೆ ಹೋಗಿ ಇವರು ಅದೇ ಗೋಪೂಜೆ, ಅದೇ ಬಸವಣ್ಣನ ಪೂಜೆ, ನಂದಿ ಪೂಜೆ ಮಾಡ್ತಾನೆ ಇರ್ತಾರೆ. BJP ಅವರು ಕೂಡ ಅಷ್ಟೇ ಇಂಥದ್ದೇ ಮಾಡ್ತಾ ಇರೋದು. ಹಿಂದೂಗಳ ಓಲೈಕೆಗೋಸ್ಕರ ಮಸೀದಿಗಳನ್ನು ಕೆಡವಿ ಮಂದಿರಗಳನ್ನು ಕಟ್ತಾರೆ, ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತರ್ತಾರೆ. ಮತ್ತು ಅವರೇ ಕೂಡ ಗೋಮಾಂಸ ರಫ್ತು ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಮುಸ್ಲಿಮರನ್ನು ಅವರು ಗೋಮಾಂಸ ತಿಂತಾರೆ, ಛೀ ಥೂ ಅಂತ ಅಸಹ್ಯಕರವಾಗಿ ನೋಡ್ತಾರೆ. ಆದರೆ ಈ ಹಿಂದೂಗಳು
ತಮ್ಮಲ್ಲೇ ಇರ್ತಕ್ಕಂತಹ ಗೋಮಾಂಸ ಭಕ್ಷಣೆ ಮಾಡುವಂತಹ ದಲಿತರನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನನೇ ಪಡೋದಿಲ್ಲ. ಯಾಕೆ ಪ್ರಯತ್ನಿಸೋದಿಲ್ಲ ಅಂತ ಹೇಳಿದರೆ, ದಲಿತರು ಯಾವಾಗಲೂ ದಲಿತರಾಗೇ ಇರಬೇಕು ಅನ್ನೋದು ಇವರ ಹುನ್ನಾರ ಆಗಿರುತ್ತೆ. ದಲಿತರು ಗೋಮಾಂಸ ತಿನ್ನೋದನ್ನು ಒಂದು ಪಕ್ಷದಲ್ಲಿ ಬಿಟ್ಟುಬಿಟ್ರಪ್ಪ ಅಂತ ಹೇಳಿದರೆ ಅವರು ಉತ್ತಮರಾಗಿ ಬಿಡ್ತಾರೆ ಅಂತ ಇವರಿಗೆ ಗೊತ್ತಿದೆ. ದಲಿತರು ಎಂದಿಗೂ ದಲಿತರಾಗೇ ಇರಬೇಕು ಅನ್ನೋದು ಇವರ ಅಜೆಂಡಾ ಆಗಿದೆ. ಎಲ್ಲ ರಾಜಕೀಯ ಕಂಡ್ರೆ ನಾವು ಚೆನ್ನಾಗೇ ಇರ್ತೇವೆ. ಈ ರಾಜಕೀಯದವರು ನಿಮ್ಮ ನಡುವೆ ಜಾತಿ ಧರ್ಮಗಳ ವಿಷಬೀಜ ಬಿತ್ತಿ ದ್ವೇಷವನ್ನು ಹರಡ್ತಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮುಸಲ್ಮಾನ ಬಾಂಧವರಿಗೆ ಒಂದು ಆತ್ಮೀಯವಾದ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಪಾರ್ಟಿಯವರು ನಿಮ್ಮನ್ನು ಅಪ್ಪಿಕೊಂಡಂತೆ ಮಾಡೋದು ಬರೀ ಓಟಿಗೋಸ್ಕರ ಅಷ್ಟೇ. ಹಾಗೆಯೇ BJPಯು ಕೂಡ ನಿಮ್ಮನ್ನು ಬೈದ ಹಾಗೆ ಮಾಡೋದು ಓಟಿಗೋಸ್ಕರನೇ ಅನ್ನೋ ಸತ್ಯವನ್ನು ತಿಳ್ಕೋಬೇಕು. ಕಾಂಗ್ರೆಸ್ ಏನು ಯಾವಾಗಲೂ ಪರ್ಮನೆಂಟ್ ಮಿತ್ರನೂ ಅಲ್ಲ, BJPಯು ಯಾವಾಗಲೂ ಪರ್ಮನೆಂಟ್ ಶತ್ರುವೂ ಅಲ್ಲ. ಈ ಇಬ್ಬರು ರಾಜಕೀಯದ ನಾಟಕವೆಂಬ ಅಂಕಣದ ಸೂತ್ರಧಾರಿಗಳು. ಎಷ್ಟೋ ಕಡೆ ಹಿಂದೂಗಳು ಮುಸ್ಲಿಂ ಅಭ್ಯರ್ಥಿಗಳಿಗೆ ಓಟು ಹಾಕಿ ಗೆಲ್ಲಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮುಸ್ಲಿಮರು ಕೂಡ ಧರ್ಮವನ್ನು ನೋಡದೆ, ಪಾರ್ಟಿಯನ್ನು ನೋಡದೆ ಉತ್ತಮ ಅಭ್ಯರ್ಥಿ ನಿಂತಾಗ ಆತನ ಉತ್ತಮಿಕೆಯನ್ನು, ಆತನ ಸಾಮರ್ಥ್ಯವನ್ನು ನೋಡಿ ಗೆಲ್ಲಿಸೋದನ್ನು ರೂಢಿಸಿಕೊಂಡ್ರೆ ರಾಜಕೀಯದಲ್ಲಿ ಉತ್ತಮರು ಬರುವುದಕ್ಕೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗೋದಕ್ಕೆ ದಾರಿಯಾಗುತ್ತದೆ. ನನ್ನ ಮುಸಲ್ಮಾನ ಬಂಧುಗಳಿಗೆ ಇನ್ನೂ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ನಿಮ್ಮನ್ನು ಪ್ರೀತಿಸೋದು ಬರೀ ಓಟಿಗೋಸ್ಕರ ಅಷ್ಟೇ ಹೊರತು ಇನ್ಯಾವ ಕಾರಣವೂ ಇಲ್ಲ ಅಂತ ನಿಮಗೆ ಗೊತ್ತಾಗಿದೆ. ಆದರೆ BJPಯು ನಿಮ್ಮನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಒಂದು ಬಲವಾದ ಕಾರಣ ಇದೆ, ಸೂಕ್ಷ್ಮವಾದ ವಿಷಯ ಇದೆ. ಅದು ಹಿಂದೂಗಳಿಗೆ ನಿಮ್ಮ ಮೇಲೆ ಅಂದರೆ ಮುಸ್ಲಿಮರ ಮೇಲೆ ದ್ವೇಷ ಅಂತ ಅಲ್ಲ, ಅದು ಒಂದು ವ್ಯಕ್ತಪಡಿಸಲಾಗದಂತಹ ಆತಂಕ ಆಗಿದೆ. ಇದನ್ನು ಇನ್ನೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ. ಹಿಂದೂಗಳಿಗೆ ಮುಸ್ಲಿಮರ ಮೇಲೆ ಇರೋದು ದ್ವೇಷ ಅಲ್ಲ, ಅವರು ಎಂದೂ ಯಾರನ್ನೂ ಕೂಡ ದ್ವೇಷ ಮಾಡೋದಿಲ್ಲ. ಆದರೆ ಯಾಕೆ ದೂರ ಇಡ್ತಾ ಇದ್ದಾರೆ ಮುಸ್ಲಿಮರನ್ನು ಅಂತ ಹೇಳಿದರೆ ಅದು ಅವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆತಂಕವೇ ಕಾರಣವಾಗಿದೆ. ಏನಪ್ಪ ಅದು ಆತಂಕ ಅಂತ ಹೇಳಿದರೆ, ಅದು 1947ರಿಂದಲೂ ಕೂಡ ಹಿಂದೂಗಳ ಮನಸ್ಸಿನಲ್ಲಿ ಬೆಳೆದುಕೊಂಡೇ ಬಂದಿದೆ. ಮುಸ್ಲಿಮರಿಗೆ ಅಧಿಕಾರ ಕೊಟ್ಟರೆ ಎಲ್ಲಿ ಅವರಲ್ಲಿ ಮತ್ತೊಬ್ಬ ಜಿನ್ನ ಮನಸ್ಥಿತಿಯ ವ್ಯಕ್ತಿಯೊಬ್ಬ ಹುಟ್ಟಿಕೊಂಡು ಬಿಡುತ್ತಾನೋ, ಎಲ್ಲಿ ದೇಶದ ಐಕ್ಯತೆಗೆ ಕುಂದು ಉಂಟಾಗುತ್ತದೋ ಅನ್ನೋದೇ ಈ ಆತಂಕ ಆಗಿದೆ. ಈ ಆತಂಕ ಹಿಂದೂಗಳಲ್ಲಿ ದೂರ ಆಗಬೇಕು ಅಂದರೆ ಈ ಭಾರತೀಯ ಮುಸ್ಲಿಮರು ಏನಿದಾರಲ್ವ, ಇವರು ತಾವು ಭಿನ್ನರು, ತಮ್ಮದೇ ಪ್ರತ್ಯೇಕ ಕಾನೂನು, ತಾವು ವಿಶಿಷ್ಟ ಗುಣದವರು ಅಂತ ಆಲೋಚಿಸೋದನ್ನು ಬಿಟ್ಟು ಈ ದೇಶದ ಕಾನೂನು ಕಟ್ಟಳೆಗಳು, ನೀತಿ ನಿಯಮಗಳು, ಸರ್ಕಾರಿ ರಿವಾಜುಗಳು ಎಲ್ಲವನ್ನು ಚೆನ್ನಾಗಿ ಪಾಲಿಸುತ್ತಾ ಸಮನ್ವಯತೆಯಿಂದ, ಸಾಮರಸ್ಯದಿಂದ ಬದುಕಿ ಪ್ರತ್ಯೇಕತೆಯು ಎದ್ದು ಕಾಣದಂತೆ ನಡೆದುಕೊಂಡಾಗ ಇದು ಸಾಧ್ಯವಾಗುತ್ತದೆ. ಹಾಗೆ ಆದಲ್ಲಿ ಮಾತ್ರ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ಮಾತಿಗೆ ಒಂದು ಅರ್ಥ ಬರುತ್ತದೆ. ಹಿಂದೂ, ಮುಸ್ಲಿಂ, ಸಿಖ್, ಜೈನ ಯಾವುದೇ ಧರ್ಮ ಆಗಿರಲಿ, ಧರ್ಮಕ್ಕಿಂತ ದೇಶದ ಐಕ್ಯತೆಯೇ ಮುಖ್ಯ ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಬರಬೇಕು. ಧರ್ಮದ ನಿಷ್ಠೆಗಿಂತ ದೇಶಭಕ್ತಿಯೇ ದೊಡ್ಡದು. ಧರ್ಮದ ಋಣಕ್ಕಿಂತ ಈ ಮಣ್ಣಿನ ಋಣವೇ ದೊಡ್ಡದು, ಹೆಚ್ಚಿನದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ಮಾತು ಸ್ನೇಹಿತರೆ, ಈ ರಾಜಕೀಯ ಪಕ್ಷಗಳವರು ಮುಸ್ಲಿಮರನ್ನು ಎಷ್ಟೊಂದು ಹಗುರವಾಗಿ ಪರಿಗಣಿಸಿದ್ರು ಇಷ್ಟು ದಿನ ಅಂತ ನೋಡ್ತಾ ಹೋದರೆ ಅವರ ಬಾಯಿಂದ ಬಂದಿದ್ದಂತಹ ಮಾತುಗಳಲ್ಲೇ ವ್ಯಕ್ತವಾಗುತ್ತೆ. ಏನಪ್ಪ ಅಂತ ಹೇಳಿದರೆ, 500 ರೂಪಾಯಿ ಒಂದು ಬಿರಿಯಾನಿಗೆ ಓಟು ಹಾಕ್ತಾರೆ ಅಂತ ಇವರು ಹೇಳಿದ್ದನ್ನು ನೋಡಿದರೆ ಎಷ್ಟು ಹಗುರವಾಗಿ, ಎಷ್ಟು ಕೇವಲವಾಗಿ ನೋಡ್ತಾ ಬಂದಿದ್ದಾರೆ ಇಷ್ಟು ವರ್ಷ ಅಂತ ಗೊತ್ತಾಗುತ್ತೆ. ಮತ್ತು ಮಹಿಳೆಯರಿಗೆ ನ್ಯಾಯವಾಗಿ ಸಿಗ್ತಕ್ಕಂತಹ 33% ರಿಸರ್ವೇಷನ್ ಏನಿದೆ ಅದನ್ನು ಕೊಡೋದಕ್ಕೆ ಆಗದೆ ಇವರು ಬರೀ 5-10 kg ಅಕ್ಕಿಯಲ್ಲಿ ಮತ್ತು 2,000 ರೂಪಾಯಿ ಫ್ರೀ ಬಸ್ ಇವುಗಳಿಂದನೇ ಕೇವಲವಾಗಿ ಹೆಣ್ಮಕ್ಳನ್ನು ನೋಡ್ತಾ ಅವರಿಗೆ ಅವಮಾನ ಮಾಡಿರೋದು ಕೊನೆ ಆಗಬೇಕು. ಮತ್ತು ಎಲ್ಲ ಮತದಾರರು ಕೂಡ ಹಣ ಅಥವಾ ಇತರ ಯಾವುದೇ ಆಮಿಷಗಳಿಗೆ ಒಳಗಾಗದೆ, ಬಣ್ಣ ಬಣ್ಣದ ನಾಟಕದ ಮಾತುಗಳಿಗೆ ಮರುಳಾಗದೆ ಉತ್ತಮ ವ್ಯಕ್ತಿಯನ್ನು ನೋಡಿ ಆರಿಸಿ ಕಳಿಸಿದಾಗ ನಮ್ಮ ದೇಶ ಸುಭದ್ರವಾಗಿರುತ್ತೆ, ಸಮಾಜ ಸುಂದರವಾಗಿರುತ್ತೆ, ಹಾಗೂ
ನಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಈ ಉತ್ತಮ ಮಾಹಿತಿಯನ್ನು ಹೆಚ್ಚಿನ ಜನರಿಗೆ ತಲುಪುವಂತೆ ಮಾಡಿ. ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಆಕ್ಷೇಪಣೆ ಏನೇ ಇದ್ದರೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆನೇ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಲುಪಿಸೋದಕ್ಕೆ ಸ್ಫೂರ್ತಿಯಾಗುತ್ತೆ. ನಮಸ್ಕಾರ.